ಹಾಯ್ ಫ್ರೆಂಡ್ಸ್, ಗೋಲ್ಡನ್ ನೀಡಲ್ ಚಾನಲ್ಗೆ ಸ್ವಾಗತ. ತುಂಬ ದಿನ ಆಯಿತು ವೀಡಿಯೋಗಳು ಹಾಕಿ. ಸ್ವಲ್ಪ ಮದುವೆ ಇತ್ತು ನಮ್ಮ ರಿಲೇಷನ್ ಅವ್ರದ್ದು, ಅದಕ್ಕೆ ಬ್ಯುಸಿಯಾಗಿದ್ದೆ. ಹಾಗಾಗಿ ವೀಡಿಯೋಗಳು ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಇವತ್ತು ಮಿಷಿನ್ ಪಾರ್ಟ್ಸ್ ಬಗ್ಗೆನೇ ಹೇಳ್ತೀನಿ. ಅದೇನಪ್ಪ ಅಂತಂದರೆ ನೋಡಿ, ಇದು ಏನಕ್ಕೆ ಯೂಸ್ ಮಾಡ್ತಾರೆ ಅನ್ನೋದನ್ನ ಹೇಳ್ತೀನಿ. ಇದು ರಫಿಂಗ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ರಫಿಂಗ್ ಮಾಡೋದು ಒಂದೊಂದು ಮಿಷಿನಲ್ಲಿ ಒಂದೊಂದು ಥರ ಇರುತ್ತೆ. ಬಟ್ ಇದರಲ್ಲಿ ಎಲ್ಲ ಮಿಷಿನಲ್ಲೂ ಇದು ಕಾಮನ್ ಆಗಿರುತ್ತೆ. ಒಂದೊಂದು ಇಲ್ಲಿ ಕೊಟ್ಟಿರ್ತಾರೆ. ಬಟ್ ಇದು ನನ್ನ ಮಿಷಿನಲ್ಲಿ ಇದು ಬೇರೆ, ಅಂದರೆ ನೀಡಲ್ ಅಪ್ಪು ಡೌನ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಇದರಲ್ಲಿ ಇಲ್ಲಿ ಈ ಥರ ಇರುತ್ತೆ, ಇದರಲ್ಲಿ ರಫಿಂಗ್ ಮಾಡೋಕ್ಕೆ ಕೊಟ್ಟಿರ್ತಾರೆ. ಕಾಮನ್ ಆಗಿರೋದು ಎಲ್ಲ ಮಿಷಿನಲ್ಲೂ ನೋಡಿ, ಇದು ರಫಿಂಗ್ ಮಾಡೋದು. ಇದು ಹೇಗೆ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ ನೋಡಿ. ಸ್ಟಿಚಿಂಗ್ ಮಾಡ್ತಾ ಇರಬೇಕಾದ್ರೆ ನೋಡಿ, ಇದು ಹಿಂದೆ ಹೋಗುತ್ತೆ ಮತ್ತು ಮುಂದೆ ಬರುತ್ತೆ. ಇದು ರಫಿಂಗ್ ಎರಡೆರಡು ಸಲ ಬೇಕು ಅಂದರೆ ನೋಡಿ, ಈ ಥರ ರಫಿಂಗ್ ಮಾಡ್ಬೋದು. ಹಿಂದೆ ಹೋಗುತ್ತೆ. ಇದು ರಫಿಂಗ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಈ ಥರ ಅಂದರೆ ಇಷ್ಟೊಂದು ರಫಿಂಗ್ ಮಾಡಲ್ಲ, ಲೈಟಾಗಿ ನೋಡಿ, ಇಷ್ಟೇ ನೋಡಿ. ಹಿಂದಕ್ಕೆ ಹಿಂಗೆ ಪ್ರೆಸ್ ಮಾಡಿದ್ರೆ ಮುಂದಕ್ಕೆ ಬಂದು ಹಿಂದಕ್ಕೆ ಹೋಗುತ್ತೆ. ಅಪ್ಪಲ್ಲಿದ್ದರೆ ಹಿಂಗಿರುತ್ತೆ, ಡೌನ್ ಮಾಡಿದಾಗ ಹಿಂದೆ ಹೋಗುತ್ತೆ. ಸ್ಟಾಪ್ ಮಾಡಿ. ನನ್ನ ಮೊಬೈಲಲ್ಲಿ ಎರಡು ಒಟ್ಟಿಗೆ ತೋರ್ಸೋಕ್ಕಾಗ್ತಾಯಿಲ್ಲ, ಅಂದರೆ ಸ್ವಲ್ಪ ಹಾಗೆ ನೋಡ್ಕೊಳ್ಳಿ. ಇದು ನೋಡಿ, ಇದನ್ನು ಪ್ರೆಸ್ ಮಾಡಿದಾಗ ಹಿಂದೆ ಹೋಗುತ್ತೆ, ಬಿಟ್ಟಾಗ ಮುಂದೆ ಹೋಗುತ್ತೆ. ಪ್ರೆಸ್ ಮಾಡಿದಾಗ ಹಿಂದೆ ಹೋಗುತ್ತೆ, ಬಿಟ್ಟಾಗ ಮುಂದೆ ಹೋಗುತ್ತೆ. ಇದು ರಫಿಂಗ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಅಂದರೆ ಸ್ಟಾರ್ಟಿಂಗ್ ನಾವು ಇವಾಗ ಯಾವುದೇ ಒಂದು ಪೀಸ್ ಸ್ಟಿಚ್ ಮಾಡಬೇಕು ಅಂತಂದರೆ ರಫಿಂಗ್ ಇಂಪಾರ್ಟೆಂಟು, ಇಲ್ಲಾಂದರೆ ಓಪನ್ ಆಗಿಬಿಡುತ್ತೆ. ಹಾಗಾಗಿ ಫಸ್ಟು ನಾವು ಈ ಥರ ರಫ್ ಹೊಡ್ಕೊಂಡೆ ಮುಂದೆ ಮೂವ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಬರೀ ಸ್ಟಿಚಿಂಗ್ ಹಾಕಿದ್ರೆ ನೋಡಿ, ಈ ಥರ ಸ್ಟಿಚ್ ಇರುತ್ತೆ, ಇದು ಹಿಂಗಂದರೆ ಸಾಕು, ಓಪನ್ ಆಗಿಬಿಡುತ್ತೆ. ಹಾಗಾಗಿ ಫಸ್ಟ್ ಸ್ಟಾರ್ಟಿಂಗ್ ನಾವು ಮಾಡಬೇಕು ಅಂದಾಗ ನೋಡಿ, ಈ ಥರ ಸ್ಟಿಚ್ ಹಾಕ್ಕೊಂಡೆ ಸ್ಟಾರ್ಟ್ ಮಾಡಬೇಕು. ಆವಾಗ ಯಾವುದೇ ಆಗಲಿ ಓಪನ್ ಆಗೋಲ್ಲ. ಸ್ಟಾರ್ಟಿಂಗು ಮತ್ತು ಎಂಡಿಂಗು ಎಲ್ಲ ಏನೇ ನೀವು ಸ್ಟಾರ್ಟ್ ಮಾಡಬೇಕಂದ್ರೆ, ಏನೇ ಒಂದು ಬ್ಲೌಸ್ ಸ್ಟಿಚ್ ಮಾಡಬೇಕಾದ್ರೂ ಆಗಲಿ, ಯಾವುದೇ ಒಂದು ಡ್ರೆಸ್ಗೆ ಆಲ್ಟ್ರೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕಾದ್ರೂ ಆಗಲಿ, ಸ್ಟಾರ್ಟಿಂಗು ಎಂಡಿಂಗು ಈ ಥರ ರಫಿಂಗ್ ಮಾಡಿಕೊಂಡೇ ಮಾಡಬೇಕು. ಇಲ್ಲ ಅಂತಂದರೆ ಅದು ಸ್ಟಿಚಿಂಗ್ ನೀವು ಹಾಕೋದು ವೇಸ್ಟ್, ಯಾಕಂದರೆ ಓಪನ್ ಆಗ್ತಾ ಹೋಗ್ಬಿಡುತ್ತೆ. ಓಕೆನಾ? ಇವತ್ತಿನ ವಿಷಯ ಇಷ್ಟು. ಥ್ಯಾಂಕ್ ಯು ಎಲ್ಲರಿಗೂ.